ಮಾಕ್ನೂರ್ ಫ್ಯಾಮಿಲಿಯರು ಇವತ್ತೆಲ್ಲ ದೊಡ್ಡ ದೊಡ್ಡ ಅವಾಗ ದಾವಣಗೆರೆ ವ್ಯಾಪಾರಸ್ಥರ ಕ್ಷೇತ್ರ ಆಗಿತ್ತು. ಅದಾದ್ಮೇಲೆ ಶಾಮನೂರ್ ಶಿವಶಂಕರಪ್ಪನವರು ಅದನ್ನ ವಿದ್ಯಾಕೇಂದ್ರ ವ್ಯವಹಾರಸ್ಥರಿಗೋಸ್ಕರ ವ್ಯವಹಾರಸ್ಥರು ಕಾಲೇಜ್ಗಳು ಜಾಸ್ತಿ ಬೆಳೆದ 50-60 ಕಾಲೇಜ್ ಆದ್ಮೇಲೆ ದಾವಣಗೆರೆ ಅಭಿವೃದ್ಧಿ ಆಯ್ತು. ಶಾಂತಿ ನೆಲೆಸ್ತು. ಫಸ್ಟ್ ಶಾಂತಿ ನೆಲೆಸಿದ ಮೇಲೆ ಅಭಿವೃದ್ಧಿ ಆಗಿದ್ದು. ದಾವಣಗೆರೆ ಅಭಿವೃದ್ಧಿ ಆದ್ಮೇಲೆ ಮುಂಚೆಲ್ಲ ಹಳೆ ಊರುಗಳಿಂದ ಕೊಡಪಾನ ತಗೊಂಡು ಇದಕ್ಕೆ ಹೋಗ್ತಾ ಇದ್ರು, ಬಾತಿಗೆ ಗಾಡಿಗಳು ತಗೊಂಡು ಅದೆಲ್ಲ ಕುಂದವಾಡಕೆರೆ ಮಾಡಿದ್ರು. ಮಲ್ಲಿಕಾರ್ಜುನ್ ಅವರು ಟಿವಿ ಸ್ಟೇಷನ್ ಮಾಡಿದ್ರು. ಹಲವು ದಾವಣಗೆರೆ ಅಭಿವೃದ್ಧಿ ಮಾಡಿದ್ಮೇಲೆ ಇವತ್ತು ದಾವಣಗೆರೆ ಅಭಿವೃದ್ಧಿ ಆಯ್ತು. ಅದ್ರ ಜೊತೆಗೆ ಬಿಜೆಪಿಯವರು ಹಿಂದೂ ಮುಸ್ಲಿಂ ಅಂತ ಹೇಳಿ ಜಗಳ ಆಡಿಸಿ ಗಲಾಟೆ ಎಬ್ಸಿದ್ರು. 92 ಹಿಂದೂ ಮುಸ್ಲಿಮ್ಸ್ ಬಡ ಹುಡುಗರು, OBC ಹುಡುಗರು, ಹಿಂದುಳಿದ ಹುಡುಗರನ್ನ ಮುಂಚೆ ಕಟ್ಟಿ ಅವರಿಗೆ ಶ್ರೀಯುತ ಸೋಮಶೇಖರ್ ಟಿ ಅವರು ಬರಲಿದ್ದಾರೆ. ಅದರ ಜೊತೆಗೆ ದಾವಣಗೆರೆಯ ಎಲ್ಲ ಹಿರಿಯ ಬಿಜೆಪಿ ನಾಯಕರಾದಂಥ ಮಾಜಿ ಸಂಸದರಾದಂಥ ಸಿದ್ದೇಶಣ್ಣವರು ಬರಲಿದ್ದಾರೆ. ರವೀಂದ್ರನಾಥ್ ಸಾಹೇಬರು, ರೇಣುಕಾಚಾರ್ಯ ಅವರು, ನವೀನ್ KS ಅವರು, ಮಾಡಾಳ್ ವಿಪಣ್ಣನವರು, ರಾಮಚಂದ್ರಪ್ಪನವರು, ಲಿಂಗಣ್ಣ, ಸುಧಾ ಜಯರುದ್ರೇಶ್, ಡಾಕ್ಟರ್ A. ಶಿವಸ್ವಾಮಿ, ಶ್ರೀಯುತ ಶಿವಲಿಂಗಪ್ಪ, NN ಕಲ್ಲೇಶ್, ಹೆಚ್ಚಾಗಿ ದಾವಣಗೆರೆ ಜಿಲ್ಲಾ ಉಸ್ತುವಾರಿಗಳನ್ನು ನೋಡ್ಕೊಳ್ತಾ ಇರ್ತಕ್ಕಂಥ ದೇವರಾಜ್ ಅವರು ಬರ್ತಾ ಇದ್ದಾರೆ. ಹಾಗೇನೆ ಜಿಲ್ಲಾ ಅಧ್ಯಕ್ಷರಾದಂಥ ರಾಜಶೇಖರ್ ಅವರು ಸಹಿತನೂ ಸಭೆಯಲ್ಲಿ ಇರ್ತಾರೆ. ಮಾಯಕೊಂಡ ಶಾಸಕರಾದಂಥ ಬಸವರಾಜ ನಾಯ್ಕರವರು, ಮಾಜಿ ಶಾಸಕರಾದಂಥ ಬಸವರಾಜ ನಾಯ್ಕರವರು ಸಭೆಯಲ್ಲಿ ಉಪಸ್ಥಿತರಿರ್ತಾರೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಾಜಪ ದಕ್ಷಿಣದ ಅಧ್ಯಕ್ಷಗಳು ಮತ್ತೆ ದಕ್ಷಿಣದ ಹಿರಿಯ ಮುಖಂಡರಾದಂಥ ಯಶವಂತರಾವ್ ಜಾಧವ್, ಶಿವಕುಮಾರ್ ಒಳಗೊಂಡಂತೆ ಎಲ್ಲ ದಕ್ಷಿಣದ ಪದಾಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸುತ್ತಾರೆ.